ಹುಟ್ಟಿದೆ ನಿಮಗಾಗಿ ನಾಡಿರುವುದು ನಿಮಗಾಗಿ ಎಲ್ಲಿಗೆ ಎಲ್ಲಿವ್ರಿಗೆ ಹೋಗ್ತಾ ಇದೀರ ಅಣ್ಣ? ಮನೆ ಕಡೆಗೆ. ಅಣ್ಣ ಮನೆಗೆ ಅಂದ್ರೆ ಅರ್ಗೆ ಅದನ್ನೇ ಮೆತ್ತಿಗಳು ಅದೇ ನಂಗೆ ಬಡ್ಕೊಂತ ಇದೀಯಾ ಅಣ್ಣ? ಏನಣ್ಣ ಹಂಗ್ ನೋಡ್ತಾ ಇದ್ದೀರಾ? ಇಲ್ಲಣ್ಣ ನಾಗರತನ ಮಗ ತಾನೆ ಇವನು ಬೀರ. ಹೆಂಗಣ್ಣ ಇದೆಲ್ಲ? ಇಲ್ಲಿದ್ದಾಗ ಇದ್ದ, ಈಗ ನೋಡು ದೊಣ್ಣೆ ಕತ್ತ ತರ ಇದ್ದಾನೆ. ಊರು ಬಿಟ್ಟು ಹೋದ್ರು ಚಟ ಬಿಟ್ಟಿಲ್ಲ, ಕುಡ್ಕೊಂಡ್ ಬೇರೆ ಬಂದಿದ್ದೀರ. ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಿದ್ದೆ ಇವನು? ಇನ್ನು ಅರಿಗೆ ಎಷ್ಟು ದೂರ ಆಯ್ತಾನ ಇವ್ರ ಮನೆ? 10 ಕಿಲೋಮೀಟರ್ ಇದೆ. ನೋಡ್ರೆ ಸತ್ತೋಗ ಕಾಣ್ತಾವನೆ. ಇಲ್ಲಡೋ ಟೈಟ್ ಆಗ್ಬಿಟ್ಟವನ ಅಷ್ಟೇ. ಇದ್ಯಾ ಕಡೆ ನಿಲ್ಸ್ಬಿಟ್ಟೆ? ನನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯೇನೋ? ಸತ್ತ ಹೆಣ ಆಟೋಗಳಿಗೆ ಸಾಕ್ಸಕ್ಕೆ ಹೆಣ ಸಾಕ್ಸೋನ ನಾನು? ಸತ್ತವನಲ್ಲ ಅವನು. ಸತ್ತಿಲ್ವಾ? ಬಾಡಿನೆಲ್ಲ ಆಡ್ತಾ ಇಲ್ಲ. ಇಲ್ಲಣ್ಣ ಅಣ್ಣ ಅಣ್ಣ ಏನಾರು ಒಂದು ದಾರಿ ತೋರ್ಸೋಣ. ಏನ್ ಮಾಡೋದು? ಸತ್ತೋಗಿರೋ ಬಾಡಿನ ಬೆಂಗಳೂರಿಂದ ಒತ್ಕೊಂಡ್ ಬಂದಿದ್ದೀನಿ ಅಣ್ಣ, ನೀವ್ ಹೆಂಗಾರು ಕಾಪಾಡ್ರಣ್ಣ. ಸರಿ ಬಿಡು, ಅವ್ರ ತಾಯಿಗೆ ನಾನು ಹೇಳ್ತೀನಿ. ನನ್ನ ಪಾಲ್ಗೆ ಬಜರಂಗಿನೇ ದೇವ್ರಾಗ ಬಂದ. ಅಮ್ಮ ಅಣ್ಣ ಬಂದ. ಅಮ್ಮ ಬಾ ಅಮ್ಮ. ಅಣ್ಣ 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 ನೀವ್ ಹೆಂಗಾರು ಮೇಂಟೈನ್ ಮಾಡ್ಬೇಕು ಅಣ್ಣ. ಅಮ್ಮ ಅಣ್ಣಂಗೇನೋ ಆಗಿದೆ. ಅಮ್ಮ ಅಮ್ಮ ಬಾ ಅಮ್ಮ. ಮೀರಾ ಏನಾಯ್ತು ಮಗನೇ? ಮೀರಾ ಎದ್ದೋಳು. ಏನಾಯ್ತು ಕಂದ ನಿನಗೆ? ಮೀರಾ ಈಗ ಆಧಾರವಾಗಿದ್ದು ನೀನೇ ಹೊಟ್ಟೋದಿಲ್ಲೋ. ಏನಾಯ್ತೋ ಏನೋ. ಹಣ ಕೊಡೋಣ ಅಂತ ಬಂದೆ, ಏನವಾಗಿ ಮಲಗಿಬಿಟ್ಟವನಲ್ಲ. ಅಯ್ಯೋ ನನ್ನ ಹಣೆ ಬರಾನೆ. ಮನೆಗೆ ಆಧಾರವಾಗಿ ಇರ್ತಾ ಅನ್ಕೊಂಡಿದ್ಲು ಆ ತಾಯಿ. ಅವಳ ಹಣ ಬರ ನೋಡು. ಸ್ನೇಹಿತ ನಿನ್ನ ಜೊತೆ ಕೊನೆಗಿರ್ತಾ ಅನ್ಕೊಂಡಿದ್ದೀನಿ ನೀನು. ನೀನು ಹಣೆ ಬರ ನೋಡು. ಅವ್ರು ನೋಡು, ಹಣ ಕೊಡೋಕ್ಕೆ ಅಂತ ಬಂದವನವನು ಹಣ ನೋಡ್ತಿದ್ದಾನೆ. ಅವನ ಹಣೆ ಬರೋ ನೋಡು. ಹಣೆ ಬರೋಕ್ಕೆ ಹೊಣೆ ಯಾರು?